ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಕೇಬಲ್ ರಿಪೇರಿ ಮಾಡೋಕೆ ಬಂದ ಹುಡುಗನ ಜೊತೆ ಗೃಹಿಣಿ ಒಂದೇ ರೂಮಲ್ಲಿ ತಪ್ಪು ಮಾಡೇ ಬಿಟ್ಟರು. ಈಕೆ ಹೆಸರು ಪಲ್ಲವಿ. ಇವರ ಅಪಾರ್ಟ್ಮೆಂಟ್ನ ವಾಚ್ಮ್ಯಾನ್ ಬಹದ್ದೂರ್ ಈಕೆಯ ಬಾಗಿಲ ಬಳಿ ಬಂದು, ಮೇಡಮ್, ನಾನು ಕಷ್ಟದಲ್ಲಿದ್ದೀನಿ, ನನಗೆ 10,000 ಹಣ ಬೇಕು ಅಂತ ಕೇಳ್ತಾನೆ. ಆಗ ಪಲ್ಲವಿ ಸರಿ ಅಂತ ಹಣ ತಗೊಂಡು ಬರ್ತಾಳೆ. ಹಣ ಕೊಡುವ ಮುನ್ನ, ಈ ಹಣ ನಿನಗೆ ಬೇಕಾದ್ರೆ ಫ್ರೀಯಾಗಿ ಕೊಡ್ತೀನಿ, ಆದ್ರೆ ನಾನು ಹೇಳಿದ ಕೆಲಸ ಮಾಡಬೇಕು ಅಂತ ವಾಚ್ಮ್ಯಾನ್ ಅನ್ನು ಮನೆ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ನಾನು ತುಂಬಾ ದಿನಗಳಿಂದ ನಿನ್ನನ್ನ ಇಷ್ಟಪಡ್ತಾ ಇದ್ದೀನಿ. ನನ್ನ ಗಂಡ ಕೂಡ ಊರಲ್ಲಿ ಇಲ್ಲ, ತಿಂಗಳ ಪೂರ್ತಿ ಇರೋದೇ ಇಲ್ಲ, ನೀನು ನನ್ನನ್ನ ಖುಷಿಪಡಿಸು ಅಂತ ಕೇಳಿಕೊಳ್ಳುತ್ತಾಳೆ. ಆಗ ಬಹದ್ದೂರ್ ಆಸೆಯಿಂದ ಆಕೆ ಜೊತೆ ಮುದ್ದಾಟ ಶುರು ಮಾಡ್ತಾನೆ. ಆಕೆ ಇವನನ್ನ ಎಲ್ಲಾ ಕಡೆ ಆಟ ಆಡಿಸಿ ಬೆಡ್ ಮೇಲೆ ಹೋಗಿ ಕರೀತಾಳೆ. ನಂತರ ಅಲ್ಲಿಗೂ ಕೂಡ ಬಹದ್ದೂರ್ ಹೋಗಿ ಮುದ್ದಾಟ ಶುರು ಮಾಡ್ತಾನೆ. ಇವೆಲ್ಲ ನಿಜ ಅನ್ಕೊಂಡ್ರಾ? ನಿಜವಾಗ್ಲೂ ಇಲ್ಲ. ಬಹದ್ದೂರ್ ಬಾಗಿಲು ಬಳಿ ನಿಂತುಕೊಂಡು ಕನಸು ಕಾಣ್ತಾ ಇರ್ತಾನೆ. ಆಗ ಬಂದ ಪಲ್ಲವಿ ಅವನನ್ನು ಎಚ್ಚರಿಸಿ ಹಣ ಕೊಟ್ಟು ಕಳಿಸ್ತಾಳೆ. ಸ್ವಲ್ಪ ದಿನಗಳ ನಂತರ ಟಿವಿ ನೋಡೋದಕ್ಕೆ ಆನ್ ಮಾಡಿದಾಗ ಕೇಬಲ್ ಬರ್ತಾ ಇರೋದಿಲ್ಲ. ನಂತರ ಅವಳು ಕೇಬಲ್ ಟಿವಿ ಆಪರೇಟರ್ಗೆ ಕಾಲ್ ಮಾಡಿ ಸರಿ ಮಾಡಿಕೊಡೋಣ ಅಂತ ಕೇಳ್ತಾಳೆ. ಆಗ ಅವರು, ರಾಜು ಎಂಬ ವ್ಯಕ್ತಿ ನಿಮ್ಮ ಮನೆಗೆ ಬಂದು ಸರಿ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ. ನಂತರ ರಾಜು ಸೆಕ್ಯೂರಿಟಿ ಗಾರ್ಡ್ ಬಳಿ ಬಂದು ಪಲ್ಲವಿಯ ಮನೆ ಯಾವುದು ಅಂತ ಕೇಳ್ತಾನೆ. ಆಗ ಅವನು, ಅಲ್ಲಿ ಹೋದ್ರೆ ಹುಷಾರಾಗಿರು, ಏನಾದರೂ ತಪ್ಪು ಮಾಡಿದ್ರೆ ನಿನ್ನ ಕೇಬಲ್ನ ನಾನು ಕಟ್ ಮಾಡ್ತೀನಿ ಅಂತ ವಾಚ್ಮ್ಯಾನ್ ಹೆದರಿಸುತ್ತಾನೆ. ನಂತರ ಒಳಗಡೆ ಬಂದಂತಹ ರಾಜು ತನ್ನ ಪರಿಚಯ ಮಾಡಿಕೊಂಡು ಟಿವಿ ಚೆಕ್ ಮಾಡ್ತಾನೆ. ಅದೇ ಸಮಯದಲ್ಲಿ ಪಲ್ಲವಿ ನಿಮಗೆ ಟೀ ತಂದು ಕೊಡ್ತೀನಿ ಅಂತ ಟೀ ಮಾಡ್ಕೊಂಡು ಬರ್ತಾಳೆ. ಅಷ್ಟರಲ್ಲಿ ಅವಳು ಬರುವಷ್ಟರಲ್ಲಿ ಟಿವಿ ಕೇಬಲ್ ರೆಡಿ ಆಗೋಗ್ಬಿಟ್ಟಿರುತ್ತೆ. ನಂತರ ಹಣ ಬೇಡ, ನೀವು ಟೀ ಕೊಟ್ರೆ ಸಾಕು ಅಂತ ಹೇಳ್ತಾನೆ. ನಂತರ ಅವನನ್ನು ಬೆಡ್ ಮೇಲೆ ಕೂತ್ಕೊಳ್ಳುವುದಕ್ಕೆ ಹೇಳ್ತಾಳೆ. ಅವನು ಇವಳ ಗಂಡನ ಬಗ್ಗೆ ಕೇಳ್ತಾನೆ. ನನ್ನ ಗಂಡ ಯಾವಾಗ್ಲೂ ತಿಂಗಳು ಪೂರ್ತಿ ಹೊರಗಡೆ ಕೆಲಸ ಮಾಡ್ತಾರೆ, ನನ್ನ ಕಷ್ಟ ಸುಖ ವಿಚಾರಿಸುವುದೇ ಇಲ್ಲ ಅಂತ ಹೇಳ್ತಾಳೆ. ನನ್ನ ಅವಶ್ಯಕತೆ ಕೂಡ ಪೂರೈಸುವುದಿಲ್ಲ ಅಂತ ಹೇಳ್ದಾಗ ರಾಜು, ಮೇಡಮ್, ನೀವೇನು ಯೋಚಿಸಬೇಡಿ, ಇಷ್ಟು ಸುಂದರವಾಗಿರೋ ಪತ್ನಿಯನ್ನ ಯಾರ್ ತಾನೇ ಬೇಸರ ಮಾಡ್ತಾರೆ ಹೇಳಿ, ಆದ್ರೂ ನೀವು ನನ್ನ ನಂಬರನ್ನ ಇಟ್ಕೊಂಡಿರಿ, ನಿಮಗೆ ಏನೇ ಅವಶ್ಯಕತೆ ಇದ್ರೂ ಕರೆ ಮಾಡಿ ಅಂತ ಹೇಳ್ತಾನೆ. ಅದನ್ನ ಕೇಳಿ ಪಲ್ಲವಿಗೆ ಸ್ವಲ್ಪ ಶಾಕ್ ಆಗುತ್ತೆ. ನಂತರ ಅವನು ಅಲ್ಲಿಂದ ಹೊರಟು ಹೋಗ್ತಾನೆ. ಆ ಪಲ್ಲವಿಯ ಗೆಳತಿ ರಿಯಾ ಕರೆ ಮಾಡಿ, ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಕೇಳಿಕೊಳ್ಳುತ್ತಾಳೆ. ನಂತರ ಅವರು ಭೇಟಿ ಕೂಡ ಮಾಡ್ತಾರೆ. ಆಗ ರಿಯಾ, ನನ್ನ ಮದುವೆಯಾಗಿ 1 ವರ್ಷ ಆಗಿದೆ, ಆದರೆ ನನ್ನ ಗಂಡ ನನ್ನನ್ನ ಖುಷಿಪಡಿಸುವುದಿಲ್ಲ, ಯಾವಾಗ್ಲೂ ನನ್ನಿಂದ ದೂರನೇ ಇರ್ತಾನೆ ಅಂತ ಹೇಳ್ತಾಳೆ. ನಿನ್ನ ಗಂಡ ಏನು ಕೆಲಸ ಮಾಡ್ತಾರೆ ಅಂತ ಪಲ್ಲವಿ ಕೇಳ್ತಾಳೆ. ಆಗ ರಿಯಾ, ನನ್ನ ಗಂಡ ಕೇಬಲ್ ಆಪರೇಟರ್ ಆಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾಳೆ. ಆಗ ಅವನ ಫೋಟೋನ ಮೊಬೈಲ್ನಲ್ಲಿ ನೋಡ್ತಾಳೆ. ಆಗ ಆಕೆಗೆ ಅವನೇ ಕೇಬಲ್ ರಾಜು ಅಂತ ಅರ್ಥವಾಗುತ್ತೆ. ಆಗ ಆಕೆ, ನಾನು ನಿನ್ನ ಸಮಸ್ಯೆನ ಸರಿ ಮಾಡ್ತೀನಿ ಅಂತ ಹೇಳ್ತಾಳೆ. ನಂತರ ಪಲ್ಲವಿ ರಿಯಾಳನ್ನ ಕರ್ಕೊಂಡು ಒಂದು ಹೋಟೆಲ್ ರೂಮ್ ಮಾಡ್ತಾಳೆ. ಅಲ್ಲಿಂದ ರಾಜುಗೆ ಕರೆ ಮಾಡಿ, ನೀವು ನನ್ನ ಗಂಡ ಕೊಡದ ಸುಖ ಕೊಡೋದಾದ್ರೆ ಈಗಲೇ ಬನ್ನಿ, ನಾನು ಹೇಳಿರೋ ಅಡ್ರೆಸ್ಗೆ ಅಂತ ಹೇಳ್ತಾಳೆ. ರಾಜು ತಕ್ಷಣ ಒಪ್ಪಿಕೊಂಡು ಹೊರಡುತ್ತಾನೆ. ಇತ್ತ ನಾವಿಬ್ಬರು ಏನೇನು ಮಾಡಬೇಕು ಅಂತ ಪಲ್ಲವಿಗೆ ಹೇಳಿಕೊಡ್ತಾಳೆ. ರಾಜು ಬಂದ ಮೇಲೆ ಪಲ್ಲವಿ ಅವನನ್ನ ಬರಮಾಡಿಕೊಳ್ಳುತ್ತಾಳೆ. ನಂತರ ನಾವಿಬ್ಬರು ಮಾಡೋದನ್ನ ನೀನು ನೋಡಲೇಬಾರದು, ಅದಕ್ಕಾಗಿ ಕಣ್ಣಿಗೆ ಬಟ್ಟೆ ಕಟ್ಟುತ್ತೇನೆ ಅಂತ ಹೇಳ್ತಾಳೆ. ಆಗ ರಾಜು ಕೂಡ, ಆಯ್ತು, ಆದರೆ ನಾನು ತಂದಿರುವಂತಹ ಬಟ್ಟೆನ ನೀವು ಹಾಕಿಕೊಳ್ಳಬೇಕು ಅಂತ ಒಂದು ಶರ್ಟ್ ಡ್ರೆಸ್ ಕೊಡ್ತಾನೆ. ಪಲ್ಲವಿ ಸರಿ ಅಂತ ಒಪ್ಪಿಕೊಂಡು ಅವನ ಕಣ್ಣಿಗೆ ಒಂದು ಬಟ್ಟೆ ಕಟ್ಟುತ್ತಾಳೆ. ನಂತರ ಬಟ್ಟೆನ ಅವನ ಪತ್ನಿ ರಿಯಾಗ್ ಹಾಕಿಸಿ ಬೆಡ್ರೂಮ್ಗೆ ಕಳಿಸ್ತಾಳೆ. ಆಗ ರಾಜು ಆಕೆನ ಪಲ್ಲವಿ ಅಂತ ಅನ್ಕೊಂಡು ಆಕೆಯ ಜೊತೆ ಮುದ್ದಾಡಿ ಸ್ವರ್ಗ ಸುಖ ಕಾಣ್ತಾನೆ. ಪಲ್ಲವಿ ಆಚೆ ಕೂತ್ಕೊಂಡು ಕಾಯ್ತಾ ಇರ್ತಾಳೆ. ಎಲ್ಲ ಮುಗಿದ ಮೇಲೆ ರಿಯಾ ಫೋನ್ ಮಾಡಿ ಪಲ್ಲವಿನ ಅಲ್ಲಿಗೆ ಕರೆಸಿಕೊಳ್ಳುತ್ತಾಳೆ. ಆಗ ಪಲ್ಲವಿ, ನಾನೀಗ ವಾಶ್ರೂಮ್ಗೆ ಹೋಗ್ಬೇಕು, ಅಲ್ಲಿ ತನಕ ನಿನ್ನ ಕಣ್ಣಿನ ಬಟ್ಟೆ ಬಿಚ್ಚಬೇಡ ಅಂತ ರಾಜುಗೆ ಹೇಳ್ತಾಳೆ. ನಂತರ ರಿಯಾಳನ್ನ ಅಲ್ಲಿಂದ ಕಳಿಸಿ ಆ ಶಾರ್ಟ್ ಡ್ರೆಸ್ ಅನ್ನ ಪಲ್ಲವಿ ಹಾಕೊಂಡು ಅವನ ಕಣ್ಣಿನ ಬಟ್ಟೆ ತೆಗೀತಾಳೆ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕೇಳ್ತಾಳೆ. ಆಗ ರಾಜು, ಸೂಪರ್ ಅಂತ ಹೇಳ್ತಾನೆ. ನನ್ನ ಜೊತೆ ಖುಷಿ ಪಟ್ಟಿದ್ದು ಹೇಗಿತ್ತು ಅಂತ ಕೇಳ್ತಾಳೆ.
ಆಗ ರಾಜು ನನ್ನ ಹೆಂಡತಿ ಜೊತೆಗೆ ಹೇಗೆ ಆನಂದ ಪಟ್ಟನೋ ಹಾಗೆ ಇತ್ತು. ಅದೇ ರೀತಿ ಅನ್ನಿಸ್ತು ಅಂತ ಹೇಳ್ತಾನೆ. ಆಗ ಪಲ್ಲವಿ, ಹಾಗಾದ್ರೆ ನೀನು ನನಗೊಂದು ಮಾತು ಕೊಡಬೇಕು. ನೀನು ನನಗೆ ಇವತ್ತು ಕೊಟ್ಟಂತೆ ಪ್ರತಿದಿನ ನಿನ್ನ ಹೆಂಡತಿಗೆ ಖುಷಿಪಡಿಸಬೇಕು. ಆಕೆ ಹಕ್ಕನ್ ಯಾವತ್ತೂ ಕಿತ್ತುಕೊಳ್ಳಬಾರದು ಅಂತ ಹೇಳ್ತಾಳೆ. ಆಗ ರಾಜು ಕೂಡ ಖುಷಿಯಿಂದ ಆಯ್ತು ಅಂತ ಪ್ರಾಮಿಸ್ ಮಾಡ್ತಾನೆ. ಆಗ ಅವನನ್ನ ಅಲ್ಲಿಂದ ಹೋಗೋದಿಕ್ಕೆ ಪಲ್ಲವಿ ಹೇಳ್ತಾಳೆ. ನಂತರ ಅಲ್ಲಿಗೆ ರಿಯಾ ಬರ್ತಾಳೆ. ಆಗ ರಿಯಾ ಪಲ್ಲವಿಗೆ ಥ್ಯಾಂಕ್ಸ್, ನಿನ್ನಿಂದ ನನ್ನ ಮನೆ ಉಳಿತು ಅಂತ ಕೇಳ್ತಾಳೆ. ಆಗ ಪಲ್ಲವಿ, ನನ್ನ ಗೆಳತಿ ಜೀವನ ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕು ಅಂತ ಹೇಳಿ ಅಲ್ಲಿಂದ ಇಬ್ಬರು ಹೊರಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಪಲ್ಲವಿ ಮಾಡಿದ್ದು ಸರಿನಾ ತಪ್ಪಾ? ನನಗಂತೂ ಗೊತ್ತಿಲ್ಲ, ನೀವೇ ಹೇಳಿ ಕಮೆಂಟ್ ಸೆಕ್ಷನ್ನಲ್ಲಿ ಸರಿನಾ ತಪ್ಪಾ ಅಂತ. ಧನ್ಯವಾದಗಳು ವೀಕ್ಷಕರೇ.